ಬಾಗಲಕೋಟೆಯಲ್ಲಿ ಕ್ಷೀರಭಾಗ್ಯ ಯೋಜನೆಗೆ ಕನ್ನ ಪ್ರಕರಣ ವಿಚಾರಣಾ ವರದಿಗೆ 2 ತಿಂಗಳ ಗಡುವು ನೀಡಿದ ಶಿಕ್ಷಣ ಇಲಾಖೆ. ನೋಟಿಸ್ ಪಡೆದ ಶಿಕ್ಷಕರಿಗೆ ಶುರುವಾಯಿತು ಈಗ ಆತಂಕ. 60 ಜನ ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿ ನೇಮಕಕ್ಕೆ ಡಿಡಿಪಿಐ ಆದೇಶ ಹೊರಡಿಸಿದ್ದಾರೆ. ಆರೋಪ ಎದುರಿಸಿದ ಶಿಕ್ಷಕರಿಗೆ 4 ನೋಟಿಸ್ ಅನ್ನು ನೀಡಿದ್ರೂ ಕೂಡ ಇಲ್ಲಿವರೆಗೂ ಉತ್ತರ ಇಲ್ಲ. ಸಮರ್ಪಕ ಉತ್ತರ ನೀಡದ ಬೆನ್ನಲ್ಲೇ ವಿಚಾರಣಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಬೀಳಗಿ, ಹುನಗುಂದ, ಬದಾಮಿ ತಾಲೂಕಿನ 60 ಮುಖ್ಯ ಶಿಕ್ಷಕರ ವಿಚಾರಣೆಯನ್ನ ಮಾಡಲಾಗುತ್ತೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಹಾಲಿನ ಪುಡಿ ಸೇರಿ ವಿವಿಧ ವಸ್ತುಗಳ ಕುರಿತು ನೋಟಿಸ್ ಅನ್ನು ನೀಡಲಾಗಿತ್ತು. ಆದರೆ ಯಾವುದೇ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ. ಆರೋಪ ಕುರಿತು ವಿಚಾರಣೆ ನಡೆಸಿ ಸ್ಪಷ್ಟ ನಿರ್ಣಯ ನೀಡೋದಕ್ಕೆ ಇದೀಗ ಆದೇಶವನ್ನು ನೀಡಲಾಗಿದೆ. ವರದಿಯನ್ನು ಸಲ್ಲಿಸೋಕೆ ವಿಚಾರಣಾಧಿಕಾರಿಗಳಿಗೆ 2 ತಿಂಗಳ ಗಡುವನ್ನು ಕೂಡ ನೀಡಲಾಗಿದೆ. ನೋಡಿ, ಹಾಗಿದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಕ್ಷೀರಭಾಗ್ಯ ಯೋಜನೆಯ ಹಾಲನ್ನ ರಾಜ್ಯವಲ್ಲದೆ ನೆರೆ ರಾಜ್ಯಕ್ಕೆ ಮಾರಾಟವನ್ನ ಮಾಡಿರೋದು ಈ ಪ್ರಕರಣ. ಹಾಲಿನ ಪೌಡರ್, ರಾಗಿ ಹಿಟ್ಟು, ಅಡಿಗೆ ಎಣ್ಣೆ ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡಿರೋದು. ಕರ್ನಾಟಕದ ಯೋಜನೆ ಮಹಾರಾಷ್ಟ್ರಕ್ಕೆ ಇವ್ರು ಮಾರಾಟ ಮಾಡಿರೋದು. ಶಾಲಾ ಮುಖ್ಯ ಶಿಕ್ಷಕರಿಂದ ಕಡಿಮೆ ದರದಲ್ಲಿ ಹಾಲಿನ ಪುಡಿಯನ್ನ ಖರೀದಿಸಿ ಮಾರಾಟ ಮಾಡಲಾಗಿದೆ. ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡ್ತಿದ್ದಂಥ ಖದೀಮ ಸಿದ್ದಪ್ಪ. ಬಾಗಲಕೋಟೆ ಸಿಇಎನ್ ಪೊಲೀಸರ ದಾಳಿಯ ವೇಳೆ ಈ ಸಿದ್ದಪ್ಪ ಸಿಕ್ಕಾಕೊಳ್ತಾನೆ. 2024ರ ಅಕ್ಟೋಬರ್ 4ರಂದು ಸೂಳಿಕೆರೆಯಲ್ಲಿ ನಡೆದಿದ್ದಂಥ ಘಟನೆ ಇದು. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸೂಳಿಕೆರೆ ಗ್ರಾಮ ಹಾಲಿನ ಪೌಡರ್ ವಿತರಣೆಗೆ ಸಬ್ಲೀಸ್ ಅನ್ನು ಪಡೆದು ಗೋಲ್ಮಾಲ್ ಅನ್ನ ಮಾಡ್ತಾ ಇದ್ದ ಈ ಸಿದ್ದಪ್ಪ. ಇತ್ತ ಕ್ಷೀರಭಾಗ್ಯ ಹಾಲಿನ ಪೌಡರ್ ಸರಬರಾಜಿಗೆ ಟೆಂಡರ್ ಅನ್ನ ಪಡೆದಿದ್ದ